ನಮ್ಮ ಅಕ್ಕ ಏನ್ ರುಬ್ಬಿ ಪುಬ್ಬಿ ಎಲ್ಲ ದೋಸೆ ಮಾಡಲ್ಲ, ಆರ್ಡರ್ ಮಾಡ್ತಾಳೆ. ಮಸಾಲ್ ದೋಸೆ, ಪುಡಿ ಮಸಾಲ್ ದೋಸೆ. ಆಕ್ಚುಲಿ ಮಸಾಲ್ ಚಟ್ನಿ ಮಾಡಕ್ ಹೋದ್ವಿ, ನಮ್ಮ ಅಕ್ಕ ಮನೇಲಿ ಒಣಮೆಣಸಿನ್ಕಾಯಿ ಇರ್ಲಿಲ್ಲ, ಆಲೂಗಡ್ಡೆ ಬೇಯಿಸಿ ರೆಡಿ ಮಾಡಿದ್ದಾರೆ. ನಮ್ಮ ಅಕ್ಕ ಏನ್ ರುಬ್ಬಿ ಪುಬ್ಬಿ ಎಲ್ಲ ದೋಸೆ ಮಾಡಲ್ಲ, ಆರ್ಡರ್ ಮಾಡ್ತಾಳೆ. ಅದ್ರಲ್ಲಿ ಏನ್ ಬರುತ್ತೆ ಅದನ್ನ ಎಲ್ಲಾರು ಆಡ್ಕೋತಾರ ಆಮೇಲೆ ಆಡ್ಕೊಳ್ಳಿ. ಬೇಡ ನಮ್ಮ ಅಕ್ಕ ಕೆಲಸ ಮಾಡ್ಕೊಂಡು ಇವೆಲ್ಲ ಮಾಡೋದು, ಅವಳಿಗೆ ಇವೆಲ್ಲ ಇಷ್ಟ ಮಾಡ್ತಿರೋದು ದೊಡ್ಡ ವಿಷಯ. ಯಾರು ಹಾಡ್ಕೊಂಡ್ಬಿಟ್ರೆ ಗೊತ್ತಲ್ಲ, ಆಮೇಲೆ ಇಲ್ಲಿಂದಾನೆ ಜಿಗಿ ಜಿಗಿ ಅಂತ ಶಾವಿಗೆ ಉಪ್ಪಿಟ್ಟು ಮಾಡ್ದಾಗ ಒಣಗಾಗಿತ್ತು ನಿಂಬೆಹಣ್ಣು, ಅದಕ್ಕೆ ಹೊಸ ತರ್ತಾವಳೆ. ನನಗೂ ಆಕ್ಚುಲಿ ದೋಸೆ ಹಾಕಕ್ ಬರುತ್ತೆ. ನಮ್ಮಿಬ್ಬರಿಗೂ ದೋಸೆಗಿಂತ ಚಟ್ನಿ ಇಷ್ಟ ಆಗಲ್ಲ, ಆಲೂಗಡ್ಡೆ ಪಲ್ಯ ಇದ್ರೆ ಸಾಕು. ಏನ್ ನಗಾಡ್ತಿದ್ಯಾ? ನಮ್ಮ ಅಕ್ಕ ಕ್ರಿಸ್ತ ಪೂರ್ವದಲ್ಲಿ ನಡೆದಿರೋದ್ರಲ್ಲಿ ನೆನೆಸ್ಕೊಂಡು ಅವಾಗ ನಗಾಡ್ತಾ ಇರ್ತಾಳೆ. ಅದೇನಕ್ಕೆ ನಗಾಡ್ತಿರ್ತಾಳೆ ಅಂತ ನಮಗೂ ಗೊತ್ತಿಲ್ಲ. ಈಗ ಏನಕ್ಕೆ ನಗಾಡ್ದೆ? ಚಿಕ್ಕ ವಯಸ್ಸಲ್ಲಿ ಆ ಸೈಕಲ್ ಓಡಿಸ್ಬೇಕಾದ್ರೆ ಬಿದ್ದು. ನಿನಗೆ ಯಾಕೆ ಮಸಾಲೆ ದೋಸೆ ಅಷ್ಟೊಂದು ಇಷ್ಟ? ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿ ತಿನ್ನಕ್ಕೆ. ಎಲ್ರು ಮಾಡೋದು ಇಷ್ಟ ಆಗಲ್ಲ, ತುಂಬಾ ಸೆಲೆಕ್ಟಿವ್. ನಾವೆಲ್ಲ ಮಾಡ್ಕೊಟ್ರೆ ಮೂಸು. ನಂಗೆ ನಮ್ಮಮ್ಮ ಮಾಡೋ ಸೆಟ್ ದೋಸೆ ಇಷ್ಟ. ನಮ್ಮಮ್ಮ ಬಂದ್ರೆ ನಾನು ಅಡಿಗೆ ಮನೆ ಕಡೆ ಕಾಲೇ ಇಡಲ್ಲ. ಮಹಾರಾಣಿ. ಸೊ ಗೈಸ್, ಇದು ಈ ಪುಡಿ ಬಗ್ಗೆ ಏನಾದ್ರು ಹೇಳ್ಬೇಕಲ್ಲ ನೀನ್ ಇವಾಗ? ಒಣಮೆಣಸಿನ್ಕಾಯಿ ಚಟ್ನಿ ಇಲ್ಲ ಅಂದಿದ್ಕೆ ಇದಾದೋ ಒಂದು ಪುಡಿ ಕೊಟ್ಟು ಮುಂದಕ್ಕೆ ಬಾಲ್ ಕವರ್ ನಗಾಡ್ತು. ಅದು ನಮ್ಮ ಅಕ್ಕಂಗಿನ್ನೂ ಸಂಬಳ ಆಗಿಲ್ಲ. ಸಂಬಳ ಆಗಿದ್ರೆ ತರಕಾರಿ ಎಲ್ಲ ಬರುತ್ತೆ, ಅದಕ್ಕೆ ನೀನ್ ಸುಮ್ನೆ ಇರ್ತೀಯ ಮಾರೆ ಅಲ್ಲಿ. ಪುಡಿ ಹೇಳು. ಮಸಾಲೆ ದೋಸೆಗೆ ಹಾಕೋ ಪುಡಿ. ಸೊ ಗೈಸ್, ಪಾರ್ಟ್ 2 ಬೇಕು ಅಂದ್ರೆ ಕಮೆಂಟ್ ಮಾಡಿ.